ಹಾಯ್, ನಾವಿವತ್ತು ಮನೆಯಲ್ಲೇ ಗಾರ್ಡನಿಂಗ್ ಹೇಗೆ ಸ್ಟಾರ್ಟ್ ಮಾಡೋದು, ಮಣ್ಣನ್ನು ಮತ್ತು ಕೋಕೋ ಪೀಟ್ನ ಮತ್ತು ಗೊಬ್ಬರನ ಹೇಗೆ ಮಿಕ್ಸ್ ಮಾಡಿಕೊಂಡು ಗಾರ್ಡನಿಂಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಪ್ಲ್ಯಾಂಟ್ಸ್ನ ರೀಪಾಟ್ ಮಾಡಿ ಕೋಕೋ ಪೀಟ್, ಮಣ್ಣು ಮತ್ತು ಗೊಬ್ಬರ ಇದನ್ನು ಮಿಕ್ಸ್ ಮಾಡಿ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಈ ಥರ ಗಾರ್ಡನಿಂಗ್ ಮಾಡೋದ್ರಿಂದ ಮನೆ ಸೌಂದರ್ಯ ಹೆಚ್ಚುತ್ತೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ನಿಮ್ಮ ಮನೆ ಯಾವಾಗಲೂ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಹಾಗೆ ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ. ನಾನು ಚಿಕ್ಕವಳಿರುವಾಗ ನಮ್ಮ ಸ್ಕೂಲ್ ಮುಂದೆ ಸ್ವಲ್ಪ ಜಾಗ ಇತ್ತು. ಅಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ಲ್ಯಾಂಟ್ನ ತಗೊಬಂದು ನಡಿ ಅಂತ ನಮ್ಮ ಟೀಚರ್ಸ್ ಹೇಳಿದರು. ಅದೇ ಥರ ನಾವೆಲ್ಲರೂ ಒಂದೊಂದು ಪ್ಲ್ಯಾಂಟ್ನ ನಟ್ಬಿಟ್ಟು ಡೈಲಿ ಮಾರ್ನಿಂಗ್ ಸ್ಕೂಲಿಗೆ ಬಂದಿದ್ದೆ ಅದು ಕೆಲಸ. ನನ್ನ ಪ್ಲ್ಯಾಂಟ್ ಇದೆಯಾ ಇಲ್ವಾ, ಅದಕ್ಕೆ ನಾವು ಸುತ್ತ ಕಟ್ಟೆ ಕಟ್ಟಿ ನೀರು ಹಾಕೋದು, ಯಾವಾಗಲೂ ಅದನ್ನು ಕೇರ್ ಮಾಡೋದೇ ನಮ್ಮ ಕೆಲಸ ಆಗಿತ್ತು. ಹಾಗೆ ನನಗೆ ಗಾರ್ಡನಿಂಗ್ ಮೇಲೆ ಇಂಟ್ರೆಸ್ಟ್ ಬಂದಿತ್ತು. ಇವಾಗ ನಾನಿಲ್ಲಿ ಮಣ್ಣಲ್ಲಿರೋ ಬೇಡವಾಗಿರೋ ಥಿಂಗ್ಸ್ ಅಂದರೆ ಗಿಡದ ಬೇರು, ಕಲ್ಲು ಅದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಪ್ಲಾಸ್ಟಿಕ್ ಐಟಮ್ಸ್ ಆ ಥರ ಏನಾದರೂ ಇದ್ದರೆ ನಾನೀಗ ಸಾಯಿಲ್ಗೆ ಕೋಕೋ ಪೀಟ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು 25 to 50% ಸಾಯಿಲ್ಗೆ ಕೋಕೋ ಪೀಟ್ನ ಮಿಕ್ಸ್ ಮಾಡ್ಕೋಬೋದು. ಕೋಕೋ ಪೀಟ್ನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಅದು ಕೆಜಿಗೆ 150 ರೂಪಾಯಿ ಒಳಗೇ ಸಿಗುತ್ತೆ. ಬಟ್ ನಾವು ಸಿಕ್ಕಿದ ಕೂಡಲೇ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಅದನ್ನು ನೀರಲ್ಲಿ ನೆನೆಸಿ ಬಿಸಿಲಲ್ಲಿ ಒಣಗಿಸಿ ಆದಮೇಲೆ ಯೂಸ್ ಮಾಡಬೇಕು. ನಾನಿಲ್ಲಿ ಮೊಟ್ಟೆದು ಸಿಪ್ಪೆ ಇದನ್ನು ಯೂಸ್ ಮಾಡಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕೋಕೋ ಪೀಟ್ ನೀರನ್ನು ತುಂಬ ಹೊತ್ತು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಹೊಂದಿದೆ ಮತ್ತು ಲೈಟ್ ವೆಯ್ಟ್, ಪರಿಸರ ಸ್ನೇಹಿ ಕೂಡ. ಇದನ್ನು ತೆಂಗಿನ ನಾರಿಂದ ಮಾಡ್ತಾರೆ. ಇದು ಮಣ್ಣು ಗಟ್ಟಿ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಹಾಗೆ ನಾನೀಗ ಪಾಟಲ್ಲಿ ಮಣ್ಣನ್ನು ತುಂಬಿಸ್ಬಿಟ್ಟು ಫಸ್ಟು ರೋಸ್ಮೆರಿ ಪ್ಲ್ಯಾಂಟ್ನ ನಡ್ತಾ ಇದ್ದೀನಿ. ಈ ಪ್ಲ್ಯಾಂಟನ್ನು ಕೂದಲಿಗೆ, ಸ್ಕಿನ್ನಿಗೆ ಎಲ್ಲ ಯೂಸ್ ಮಾಡ್ತಾರೆ. ಇದ್ರದ್ದು ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಎಂಜಾಯ್ ಮನಿ ಪ್ಲ್ಯಾಂಟ್ನ ರೀಪಾಟ್ ಮಾಡಿ ನಡ್ತಾ ಇದ್ದೀನಿ. ನನಗೆ ಈ ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇಷ್ಟ ಆಗಿಬಿಟ್ಟು ನರ್ಸರಿಯಿಂದ ಇದನ್ನ ಪರ್ಚೇಸ್ ಮಾಡಿದೆ. ಅದನ್ನ ಇಷ್ಟು ದಿನ ರೀಪಾಟ್ ಮಾಡಿರಲಿಲ್ಲ, ಇವಾಗ ರೀಪಾಟ್ ಮಾಡಿ ನಡ್ತಾ ಇದ್ದೀನಿ. ನನ್ನ ಹತ್ರ ಏನು ಜಾಸ್ತಿ ಪ್ಲ್ಯಾಂಟ್ಸ್ ಇಲ್ಲ, ಇರೋದು ಸ್ವಲ್ಪನೇ ಪ್ಲ್ಯಾಂಟ್. ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ಯೂಚರಲ್ಲಿ ನೋಡಬೇಕು, ಇನ್ನೂ ಪ್ಲ್ಯಾಂಟ್ಸ್ನ ಇನ್ಕ್ರೀಸ್ ಮಾಡಬೇಕು. ಆನ್ಲೈನಲ್ಲಿ ಇದಕ್ಕೆ 150, 180 ಇದೆ. ಬಟ್ ನಾನು ನರ್ಸರಿಲಿ ಕೇಳಿದಾಗ ಬರೀ 90 ರೂಪೀಸ್ಗೆ ನಂಗೆ ಸಿಕ್ತು. ನಾನು ಫ್ಲಿಪ್ಕಾರ್ಟಿಂದ ಹೊಸ ಪಾಟ್ ಆರ್ಡ್ರ್ ಮಾಡಿದ್ದೆ. ಅದಕ್ಕೆ ಆಲ್ರೆಡಿ ಪ್ಲ್ಯಾಂಟ್ ಇದೆ. ಅದನ್ನು ಕರೆಕ್ಟಾಗಿ ಇದೆಯಾ ಅಂತ ನೋಡ್ತಾ ಇದ್ದೀನಿ ಹೋಲ್ ಮಾಡಿ. ಈ ಪಾಟ್ಸು ಅಷ್ಟೇ ತುಂಬ ಅಫೋರ್ಡಬಲ್ ಆಗಿದೆ ಆನ್ಲೈನಲ್ಲಿ. 150 ಒಳಗಡೆ 5 ಪಾಟ್ ಅಷ್ಟು ಸಿಗುತ್ತೆ ನಮಗೆ. ತುಂಬ ವರ್ದಿ ಅಂತ ಅನ್ನಿಸ್ತು. ಇದು ನೋಡಿ, ನಮ್ಮ ಕರ್ನಾಟಕದ ಫೇಮಸ್ ದೊಡ್ಡಪತ್ರೆ ಗಿಡ. ಇದನ್ನು ಕೆಮ್ಮಿಗೆ ಮತ್ತು ಮಕ್ಕಳಿಗೆ ಹುಷಾರಿಲ್ಲ ಅಂತೆಲ್ಲ ಯೂಸ್ ಮಾಡ್ತಾರೆ. ಇದು ತುಂಬ ಚಿಕ್ಕದಾಗಿದೆ, ಯಾಕಂದರೆ ನಾನು ಇವಾಗ ರೀಸೆಂಟಾಗಿ ನಟ್ಟಿರೋದು. ಚೆನ್ನಾಗಿ ಬೆಳೆಯುತ್ತೆ ಅಂತ ನಂಬ್ತೀನಿ. ಬಂದುಬಿಟ್ಟು ಸ್ಪೈಡರ್ ಪ್ಲ್ಯಾಂಟ್ನ ನಟ್ಟೆ. ಅದಾದಮೇಲೆ ನಾನು ಬಾಲ್ಕನಿಲಿ ಒಂದೊಂದೇ ಪ್ಲ್ಯಾಂಟ್ಸ್ನ ಅರೇಂಜ್ ಮಾಡಿದೆ. ಫಸ್ಟು ಸ್ಟ್ಯಾಂಡ್ ಇತ್ತು, ಅದ್ರ ಮೇಲೆ ನಾನು ರೋಸ್ಮೆರಿ ಪ್ಲ್ಯಾಂಟ್ನ ಇಟ್ಟೆ. ನೆಕ್ಸ್ಟ್ ನಾನು ಬಾಲ್ಕನಿಗೆ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಎಲ್ಲನೂ ಜೋಡಿಸ್ಕೋಣ ಅಂತ ಅಂದ್ಕೊಂಡೆ. ಈಗ 1 by 1 ಜೋಡಿಸ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಲುಕ್ ಬಂತು ನಮ್ಮ ಬಾಲ್ಕನಿಗೆ. ಅದಾದಮೇಲೆ ನಾನು ಗಿಡಕ್ಕೆಲ್ಲ ನೀರು ಹಾಕಿದೆ. ವಾಟರಿಂಗ್ ಬಂದುಬಿಟ್ಟು ದಿನಕ್ಕೆ 1 ಸಲ ಮಾಡಿ, ಯಾಕಂದರೆ ಯಾವಾಗಲೂ ಮಾಡೋದ್ರಿಂದ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ, ಕೊಳೆಯೋ ಚಾನ್ಸಸ್ ಇರುತ್ತೆ. ಇದು ನಮ್ಮ ಪ್ಲ್ಯಾಂಟ್ಸ್ನ ಫೈನಲ್ ಲುಕ್. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.